ಮಾಧವಿ ಸಾಕು ಸುಮ್ಮನೆ ಇರು. ಇನ್ನೇನು ಸಂಜೆಯ ಮತ್ತು ಪಲ್ಲವಿ ಬರೋ ಹೊತ್ತಾತು. ನೀನು ಮಾತಾಡೋ ಮಾತು ಕೇಳಿದ್ರೆ ಅವ್ರು ಇನ್ನೂ ಸ್ವಲ್ಪ ಮಾನಸಿಕ ಆಗ್ಬೇಕು ನೋಡು. ಸುಮ್ಮನೆ ಇರು. ಎಲ್ಲಿ ಹೆಂಗೆ ಮಾತಾಡ್ಬೇಕು ಅನ್ನೋದು ನಿನಗಂತೂ ಒಂದು ಸ್ವಲ್ಪನೂ ಬುದ್ಧಿನೇ ಇಲ್ಲ ನೋಡು. ನೋಡು ಮಾಧವಿ, ನನ್ನ ಸೊಸಿ ಬಗ್ಗೆ ನನಗೆ ಗೊತ್ತೈತಿ. ಇನ್ನು 1 ವರ್ಷ ಅಲ್ಲ, ಇನ್ನು 10 ವರ್ಷ ಬಿಟ್ಟು ಮಕ್ಕಳಾದ್ರೂ ನಡಿತೈತಿ. ಏನು ಅವಸರ ಇಲ್ಲ. ನೀ ಸುಮ್ಮನೆ ಒಳಗಡೆ ಹೋಗಿ ಕುತ್ಕೋ ಹೋಗು. ಪಾಪ ಭಾಳ ಸುಸ್ತಾಗೈತೆ ಅಂತ ಅನಿಸ್ತೈತಿ. ಹೋಗು, ಚಾ ಏನಾರ ಬೇಕಂದ್ರೆ ಅಲ್ಲೇ ಅಡುಗೆ ಮನೆಗೆ ಎಲ್ಲ ಐತಿ ನೋಡು, ಮಾಡ್ಕೊಂಡು ಕುಡಿ. ಅದಕ್ಕೆಮ್ಮ, ನೀವು ನಂದು ಒಬ್ಬಕ್ಕಿಂತ ಬಾಯಿ ಮುಚ್ಚಿಸ್ಬೋದು, ನನ್ನ ಮಗಳದು ಬಾಯಿ ಮುಚ್ಚಿಸ್ಬೋದು. ಆದ್ರೆ ಅಕ್ಕಪಕ್ಕ ಮನೆಯವ್ರದು, ಊರನವ್ರದು, ನಮ್ಮ ಸಂಬಂಧಿಕರದು ಎಲ್ಲರದು ಬಾಯಿ ಮುಚ್ಚಾಕಾಗಂಗಿಲ್ಲ. ನೆನಪಿಟ್ಕೊರಿ. ಅದು ಎಷ್ಟು ದಿನ ನೀವು ನಿಮ್ಮ ಸೊಸಿ ಪರವಾಗಿ ನಿಂತ್ಕೋತೀರಿ? ನಾಳೆ 4 ಮಂದಿ ಕೇಳ್ದಾರ ನಿಮಗೆ ಬೈಯದ. ನಿಮಗಿರೋದು ಒಬ್ಬನೇ ಮಗ. ಬಿಡಪ್ಪ, ಇನ್ನೊಬ್ಬನ ಮಗ ಅದಾನ, ಅವನಿಗಾರ ಮಕ್ಕಳಾಗತ್ತ ಅಂತ ಅನ್ನಕ ಬರೋದಿಲ್ಲ, ನಡೆಯೋದು ಇಲ್ಲ. ನಿಮಗಿರೋದು ಒಬ್ಬನ ಮಗ, ಅವನಿಗೆ ಎಷ್ಟೊತ್ತಿದ್ರು ಮಕ್ಕಳು ಆಗಕ್ಕ ಬೇಕು. ನೀವು ನೋಡಿದ್ರ ಸೊಸಿ ಮೇಲೆ ನಂಬಿಕೆ ಇಟ್ಕೊಂಡು ಕೂತಂದಿರಿ. ಅಪ್ಪಿ ತಪ್ಪೇಕಿಗೆ ಏನಾರ ಮಕ್ಕಳಾಗಲಿಲ್ಲ ಅಂತ ತಿಳ್ಕೊರಿ, ಈ ವಂಶ ಇಲ್ಲಿಗೆ ನಿಂತು ಬಿಡ್ತೈತಿ. ಇದರಿಂದ ನಮ್ಮ ಅಣ್ಣಗೆ ಮಾನಸಿಕ ಅಕ್ಕನ, ನಮ್ಮ ಅಣ್ಣ ಚಿಂತೆ ಹಚ್ಕೊಂಡು ಕೂತ್ಕೋತಾನ. ನಿಮಗಂತೂ ನಮ್ಮ ಅಣ್ಣನ ಬಗ್ಗೆ ಲಕ್ಷಣನೇ ಇಲ್ಲ. ಮಾಧವಿ, ನೀನು ಸುಮ್ಮನೆ ಇದ್ಬಿಡು. ಡಾಕ್ಟ್ರ್ ಏನಾರು ಹೇಳಾರನ ಪಲ್ಲವಿಗೆ ಮಕ್ಕಳಾಗಲ್ಲ ಅಂತಂದು? ನೀನು ಯಾಕೆ ತಲೆ ಕೆಡ್ಸ್ಕೊಳಕ್ಕೆ ಕುಂತಿದ್ದಿ? ನನ್ನ ಗಂಡಗ ಗೊತ್ತೈತಿ. ನೀನೇನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಅದರಲ್ಲೂ ನನ್ನ ಗಂಡಗೆ ಹೇಗೆ ಸಮಾಧಾನ ಮಾಡಬೇಕು ಏನು ಅನ್ನೋದು ನನಗೆ ಗೊತ್ತೈತಿ. ಡಾಕ್ಟ್ರ್ ಪಲ್ಲವಿಗೆ ಸಮಸ್ಯೆ ಐತಂತ ಏನು ಹೇಳಿಲ್ಲ. ನೀನು ಇಲ್ಲದ್ದೆಲ್ಲ ಹುಡ್ಸ್ಕೊಂಡು ಹೇಳಕ್ಕೆ ಹೋಗ್ಬೇಡ. ಸುಮ್ಮನೆ ಹೋಗ್ಬಿಡ ಇಲ್ಲಿಂದ. ಸರಿ ಬಿಡಿ ಅತ್ತಿಗೆಮ್ಮ, ಇವತ್ತು ನನ್ನ ಬಾಯಿ ಮುಚ್ಚಿರಿ. ನಾಳೆ ಊರನಾರ ಓಣೇನಾರು ಸಂಬಂಧಿಕರು ಬಂದು ಕೇಳ್ತಾರಲ್ಲ, ಅವ್ರ ಬಾಯಿನ ನೀವು ಹೆಂಗೆ ಮುಚ್ಚಿಸ್ತೀರಿ ಅನ್ನೋದು ನಾನು ನೋಡಬಿಡ್ತೀನಿ. ಬಂದ್ರೆ ನೋಡ್ರಿ ನಿಮ್ಮ ಮಗ ಸೊಸಿ. ಪಲ್ಲವಿ, ಸಂಜಯ ಈಗ ಬಂದ್ರೇನ ಆಸ್ಪತ್ರೆಯಿಂದ? ಹ್ಞೂ ಅತ್ತೆ, ಅದು ಆಸ್ಪತ್ರೆಯಲ್ಲಿ ಒಂದು ಸ್ವಲ್ಪ ರಶ್ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಅಲ್ಲ ಸಂಜಯ, ನಿಮ್ಮವ್ವ ಒಂದು 50 ಸಲ ಫೋನ್ ಹಚ್ಚಾಳ ಏನ ನಿಮಗೆ? ಅಲ್ಲ ಪಲ್ಲವಿ, ನೀನಾರ ಫೋನ್ ಎತ್ತಬೇಕಿಲ್ಲ? ಅವನಿಗಂತೂ ಫೋನ್ ಕಡೆ ಲಕ್ಷಣ ಇರಂಗಿಲ್ಲ. ಬರೀ ಆಫೀಸ್ ಅಂತ ಇರ್ತಾನೆ. ಅಲ್ಲೂ ಆಫೀಸ್ ಕೆಲಸ ಮಾಡಿದ್ದೆ ಏನೋ ಗೊತ್ತಿಲ್ಲ. ಅಲ್ಲ, ಇಬ್ಬರಾಗ ಒಬ್ಬರ ಫೋನ್ ಎತ್ತಕ್ಕೆ ಬರಲ್ಲ. ನೀ ಏನಾಯ್ತು ಏನು ಅಂತ ಹೇಳ್ಬೇಕಿಲ್ಲ? ಅಯ್ಯೋ ಮಮ್ಮಿ, ಅಜ್ಜಿ, ಅದು ನಾವು ಇದ್ದಿದ್ದು ಆಸ್ಪತ್ರೆಯಲ್ಲಿ. ಅಲ್ಲಿ ನಂದು ಆಫೀಸಿನ ಕಾಲು ಪದೇ ಪದೇ ಬರ್ತಾಯಿತ್ತು. ಅದಕ್ಕೋಸ್ಕರ ಫೋನನ್ನು ಸೈಲೆಂಟ್ ಹಾಕಿದ್ದೆ. ಅದ್ರ ಜೊತೆ ಪಲ್ಲವಿದು ಫೋನ್ ಸೈಲೆಂಟ್ ಹಾಕ್ಬಿಟ್ಟಿದ್ದೀನಿ. ಹಾಗಾಗಿ ಗೊತ್ತೇ ಆಗಿಲ್ಲ. ಹೀಗೋ ಮನೆಗೆ ಹೋಗ್ತೀವಲ್ಲ, ಮನೆಗೆ ಹೋಗಿನ ಮಾತಾಡಿದ್ರಾಯ್ತು ಅಂತ ಬಂದ್ಬಿಟ್ವಿ ನಾವು. ಸಂಜಯ್, ಎಷ್ಟು ಸಲ ಹೇಳಿದ್ದೀನಿ ನಿನಗೆ, ಎಲ್ಲರ ಹೊರಗಡೆ ಹೋದ್ರೆ ಫೋನ್ ಎತ್ತೋದು ಕಲಿ, ಮಾತಾಡೋದು ಕಲಿ ಅಂತದ್ದು. ಆಸ್ಪತ್ರೆಯಿಂದ ಬಂದ್ಮೇಲೆ ವಾಪಸ್ ಫೋನ್ ಹಚ್ಚಿ ಹೇಳ್ಬೇಕಿಲ್ಲ ನೀವು ಏನಾಯ್ತು ಏನು ಅಂತ ಅನ್ನೋದು. ಮಮ್ಮಿ, ಫೋನಲ್ಲೇ ಏನು ಮಾತಾಡೋದು? ಹೆಂಗೋ ಇವಾಗ ಮನೆಗೆ ಹೊಂಟಿವಲ್ಲ, ಅಲ್ಲೇ ಮಾತಾಡಿದ್ರಾಯ್ತಂತ ಬಂದ್ವಿ. ಏನಂದ್ರವ ಪಲ್ಲವಿ, ಏನು ಆರಾಮಿಲ್ಲ ಅಂತ? ನಿಮ್ಮ ಮತ್ತೆ ಅಂತೂ ಭಾಳ ಮನಸ್ಸಿಗೆ ತೊಗೊಂಡ್ಬಿಟ್ಟಾಳವ ನಿನಗೆ ಆರಾಮಿಲ್ಲ ಅಂತಂದು. ಏನಂದ್ರೆ ಡಾಕ್ಟ್ರ್? ಮಾಧವಿ, ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ಪಲ್ಲವಿ ಹೇಳವ, ಡಾಕ್ಟ್ರ್ ಏನಂದ್ರೆ? ಅರ ಏನಾತವ ಪಲ್ಲವಿ? ಏನು ಹೇಳಂದ್ರೆ ನಾ ಹಚ್ಕೊಳಕ್ಕೆ ಕುಂತಿದ್ದೆಲ್ಲ. ಏನಾತ ಸಂಜಯ? ಏನಾತ? ಡಾಕ್ಟ್ರ್ ಏನಂದ್ರೆ? ಮಮ್ಮಿ, ನೀವು ಅಜ್ಜಿ ತಾತ ಕುಂತೀರಿ. ಪಲ್ಲವಿ ಪ್ರೆಗ್ನೆಂಟ್ ಅದಾಳ. ಪಲ್ಲವಿ ನಿಜನಮ್ಮ? ಏನಂದ್ರು ಡಾಕ್ಟ್ರ್? ಎಷ್ಟು ತಿಂಗಳಂತೆ ಈಗ? ಹ್ಞೂ ರೀ ಅತ್ತರ, 2 ತಿಂಗಳಂತೆ ಇವಾಗ. ಅಬ್ಬಾ, ನನಗಂತೂ ಈ ವಿಷಯ ಕೇಳಿ ಎಷ್ಟು ಖುಷಿ ಆಗುತ್ತೈತೆ ಗೊತ್ತಾನೆ. ಅದರಲ್ಲೂ ನಿಮ್ಮ ಅವಾಗೇನಾರು ಈ ವಿಷಯ ಗೊತ್ತಾತಂದ್ರೆ ಯಪ್ಪ ದೇವರೇ, ಅವ್ರ ಕಾಲ ನೆಲದ ಮೇಲೆನೇ ನಿಂತ್ಕೊಳಂಗಿಲ್ಲ ನೋಡು. ಅದರಲ್ಲೂ ಮೊಮ್ಮಗರಾಗಲಿ ಮೊಮ್ಮಗಳರಾಗಲಿ, ಹೆಣ್ಣರಾಗಲಿ ಗಂಡರಾಗಲಿ, ಅದು ಯಾವುದು ನಾವಂತೂ ತಲೆ ಕೆಡ್ಸ್ಕೊಳಂಗಿಲ್ಲ. ಒಟ್ಟಿನಲ್ಲಿ ನಮ್ಮ ಮನೆಗೆ ಕೃಷ್ಣಾರ ಲಕ್ಷ್ಮಿಯರ ಯಾರೊಬ್ರು ಬರ್ತಾರಲ್ಲ, ಅಪ್ಪ ನನಗಂತೂ ಭಾಳ ಖುಷಿ ಆಗುತ್ತೈತಿ. ನಿಮ್ಮ ಅವಾಗ ಈ ವಿಷಯ ಹೇಳ್ಬಿಟ್ರೆ ಆಫೀಸಿನ ಕೆಲಸ ಎಲ್ಲ ಬಿಟ್ಟುಗಟ್ಟು ಮನೆಗೆ ಬಂದುಬಿಡ್ತಾರೆ ನೋಡವ. ನನಗೂ ಅಷ್ಟ ಖುಷಿ ಆಗುತ್ತೈತಿ. ನಾನು ಮರಿ ಮೊಮ್ಮಗಳನ್ನಾರ ಕಾಣ್ತೀನಲ್ಲ, ಅಪ್ಪ ನಾನಿರೋಷ್ಟಿಗೆ ಮೊಮ್ಮಕ್ಕಳನ್ನ ಆಡಿಸ್ಬೇಕನ್ನೋದು ಆಸೆ ಇತ್ತು. ಅಬ್ಬ ಪಲ್ಲವಿ, ಪುಣ್ಯ ಬರಲವ ನಿನಗೆ. ನನಗಂತೂ ಈ ವಿಷಯ ಕೇಳಿ ಎಷ್ಟು ಖುಷಿ ಆಗುತ್ತೈತಂದ್ರೆ. ಮಮ್ಮಿ, ಪಲ್ಲವಿ ಒಂದು ಸ್ವಲ್ಪ ಹುಷಾರಾಗಿರ್ಬೇಕಂತೆ. ಅಂದರೆ ಒಂದು 5 ತಿಂಗಳವರೆಗೂ ಭಾಳ ಅಂದ್ರೆ ಭಾಳ ಹುಷಾರಾಗಿರ್ಬೇಕಂತೆ. ಯಾಕಂದರೆ ಈಗಿಂದ ಜನ್ರೇಷನಲ್ಲಿ ಪ್ರೆಗ್ನೆಂಟ್ ಇರ್ತಾರಲ್ಲ, ಅವರೊಂದು ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೆಯದು. ಜಾಸ್ತಿ ಮೆಟ್ಲ ಹತ್ತೋದು ಇಳಿಯೋದು ಮಾಡಬಾರ್ದಂತೆ. ಬಾರದ ವಸ್ತು, ಒಜ್ಜೆ ವಸ್ತುನ ಯಾವುದು ಎತ್ತಬಾರ್ದಂತೆ. ಆದಷ್ಟು ಭಾಳ ಹುಷಾರಾಗಿರಬೇಕು ಅಂತ ಹೇಳಿದ್ದಾರೆ. ಹ್ಞೂ ರೀ ಅತ್ತರ, ಜಾಸ್ತಿ ಕೆಲಸ ಏನೂ ಮಾಡಬಾರ್ದಂತೆ, ನಿಂತ್ಕೊಂಡು ಕೆಲಸ ಮಾಡಬಾರ್ದಂತ ಅಂದಿದ್ದಾರೆ ಡಾಕ್ಟ್ರು. ಅಯ್ಯ, ನೀನು ಏನಂದ್ರೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ ಪಲ್ಲವಿ. ಕೆಲಸದ ಬಗ್ಗೆ ನೀನು ತಲೆಗಿನ ಕೆಡ್ಸ್ಕೊಳಕ್ಕೆ ಹೋಗಬೇಡ. ನೀನು ಪ್ರೆಗ್ನೆಂಟ್ ಆಗಿದ್ದಿ, ನೀನು ಆರಾಮಾಗದಿಯಲ್ಲ, ಅಷ್ಟೇ ಸಾಕು ನಮ್ಗೆ. ಮುಂದಿನ ಏನು ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ ನೋಡುವ. ಸರಿ ಅತ್ತರ. ಅಲ್ಲ, ಮತ್ತೆ ನಾನು ತವ್ರ ಮನೆಗಾದರೆ ಹೋಗ್ಲಾರಿ ಅತ್ತರ. ಯಾಕಂದ್ರೆ ನಾನಿಲ್ಲೇ ಇದ್ರೆ ಸುಮ್ಮನೆ ನಿಮ್ಗೆ ಕೆಲಸ ಜಾಸ್ತಿ ಆಗುತ್ತಲ್ಲ. ಡಾಕ್ಟ್ರು ಕೆಲಸ ಮಾಡಬೇಡ ಜಾಸ್ತಿ ಅಂತ ಹೇಳಿದ್ದಾರೆ. ಪಲ್ಲವಿ, ನೀನು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಕೆಲಸದ್ದೆಲ್ಲ ನಾನು ನೋಡ್ಕೋತೀನಿ. ನೀನು ಎದಕ್ಕೆ ತಲೆ ಕೆಡ್ಸ್ಕೊತಿದ್ದಿ? ಹಾಗೆಲ್ಲ ನೀನು ತವ್ರ ಮನೆಗೆಲ್ಲ ಹೋಗೋದು ಬೇಡ. ಅದು ಹಳ್ಳಿಯೇ ಅಲ್ಲ, ನಿಮ್ಮೂರಾಗ ಆಸ್ಪತ್ರೆ ಎಲ್ಲ ದೂರ ಅದವು. ಅದು ಅಲ್ದ ನೀನು ನನಗೆ ತವ್ರ ಮನೆಗೆ ಕೊಟ್ಕೊಳ್ಸಾಕ ನನಗೂ ಇಷ್ಟ ಇಲ್ಲವ. ನೀನು ಇಲ್ಲೇ ಅಂದರೆ ಇಲ್ಲೇ ಇರಬೇಕು ನೋಡವ. ಅದು ನನ್ನ ಕಣ್ಣು ಮುಂದನೇ ಇರಬೇಕು ನೀನು.
ಮಮ್ಮಿ ನೀನು ಕೆಲಸ ಮಾಡೋಕೆ ಹೋಗಬೇಡ, ಪಲ್ಲವಿನೂ ಕೆಲಸ ಮಾಡೋದು ಬೇಡ. ನಾನು ಆಲ್ರೆಡಿ ಇದು ಆಳುಗಳಿಗೆಲ್ಲ ಫೋನ್ ಹಚ್ಚಿ ಹೇಳೀನಿ, ಎಲ್ಲರೂ ಬರ್ತೀನಿ ಅಂದ್ರೆ ಕಸ ಅನ್ನೋದು, ನೆಲ ಒರೆಸೋದು, ಆಮೇಲೆ ಬಾಂಡೆ ತಿಕ್ಕೋದು, ಬಟ್ಟೆ ಒಗೆಯೋದೆಲ್ಲ, ಆಮೇಲೆ ಹೊರಗಡೆ ಗಾರ್ಡನ್ ಕ್ಲೀನಿಂಗ್ ಎಲ್ಲದಕ್ಕೂ ಕೆಲಸದಾರನೇ ಇಟ್ಟೀನಿ. ಬೇಕಾದ್ರೆ ನೀವು ಹ್ಞೂ ಅಂದ್ರೆ ಅಡುಗೆದವ್ರಿಗೂ ಕರೀತೀನಿ. ನೀವು ಬ್ಯಾಡ್ ಅಂತೀಯ ಅಂತಂದು ಸುಮ್ಮನೆ ಅದೀನಿ ನೋಡವ್ವ. ನೋಡು ಪಲ್ಲವಿ, ನಿನ್ನ ಗಂಡ ನೋಡಾಗಲೇ ನೀನು ಪ್ರೆಗ್ನೆಂಟ್ ಅದಿ ಅಂತ ಗೊತ್ತಾಗಿದ ತಕ್ಷಣ ನಾನು ನೋಡಲಿ ಹೆಂಗೆ ಕೆಲಸದಾರನೆಲ್ಲ ತಾನ ಫೋನ್ ಹಚ್ಚಿ ಹೇಳೋಣ. ಹೇಳ ಮಗನ, ನೀ ಎಷ್ಟು ಮನೆ ತುಂಬ ಕೆಲಸದಾರ ಇರಲಿ, ಬೇಕಾದ್ರೆ ನಡಿತೈತಿ. ಪಲ್ಲವಿ, ನೀನೇನಂದ್ರೆ ಏನು ಕೆಲಸ ಮಾಡೋದು ಬೇಡ. ಈ ಕಡೆ ಚರಿಗೆ ಎತ್ತಿ ಈ ಕಡೆ ಇಡೋದು ಬೇಡವ ನೀನು. ಎಲ್ಲನೂ ನಾನು ನೋಡ್ಕೋತೀನಿ. ಸಂಜೆಯ ಅಡುಗೆದವ್ರಿಗೆ ಏನು ಹೇಳೋದು ಬೇಡಪ್ಪ. ಈಕೆ ಪಲ್ಲವಿ ಒಬ್ಬ ಹೊಟ್ಟೆಲಿದ್ದಾಳಲ್ಲ, ಹಾಗಾಗಿ ಯಾರಿಗೂ ಮೇಲೇನೂ ಅಷ್ಟು ನಂಬಿಕೆ ಇರಂಗಿಲ್ಲ. ಈಗ ಯಾರನ್ನೂ ನಂಬಬಾರ್ದು. ಒಬ್ಬೊಬ್ರು ಹೇಳಕ್ಕೆ ಬರಂಗಿಲ್ಲ, ಹೊಟ್ಟೆ ಕಿಚ್ಚಿಂದ ಏನು ಬೇಕಾದರೂ ಮಾಡ್ತಾರೆ. ಅದಕ್ಕೆ ಅಡುಗೆದು ಒಂದು ನಾನು ನೋಡ್ಕೋತೀನಿ ಅಂತ. ಹೆಂಗೆ ಈ ಕೆಲಸದಾರೆಲ್ಲ ಬರ್ತಾರಲ್ಲ ಪಲ್ಲವಿ, ಕೆಲಸದಾರೆಲ್ಲರೂ ಬರ್ತಾರೆ. ನೀನು ಏನೂ ತಲೆ ಕೆಡಿಸ್ಕೋಬೇಡ, ಆರಾಮಾಗಿರೋದೊಂದು ಕಲಿ ನೋಡವ ನೀನು. ಹ್ಞೂ ಪಲ್ಲವಿ, ನೀನೇನು ತಲೆ ಕೆಡ್ಸ್ಕೊಳಕೋಬೇಡ, ನಾನು ಇಲ್ಲೇ ಇರ್ತೀನಿ. ನಾನಂತೂ ನೀನು ಡೆಲಿವರಿ ಆಗಿ ನನ್ನ ಮೊಮ್ಮಗಳನ್ನಾರ ಆಡ್ಸಿನ ಇಲ್ಲಿಂದ ಹೋಗೋದು ನೋಡವ. ಸರಿ ಅತ್ತೆ, ನೀವಿಷ್ಟೆಲ್ಲ ಹೇಳಾಕುಂತೀರ ಅಂದಮೇಲೆ ನಾ ಇಲ್ಲೇ ಇರ್ತೀನಿ ತವರತ್ತೆ. ನನಗೂ ಊರಿಗೆ ಹೋಗೋದಕ್ಕೇನು ಇಷ್ಟ ಎಲ್ಲ ಆಗಿತ್ತು, ಸುಮ್ಮನೆ ನಿಮಗೆ ತೊಂದರೆ ಆಗುತ್ತಲ್ಲ ಅಂತ ಹೇಳಿದೆ ಅಷ್ಟೆ. ಅಯ್ಯೋ ತಾಯಿ, ನಮ್ಮ ವಂಶದ ಕುಡಿನ ನೀನು ಹೇರಾಕುಂತಿದ್ದಿ. ನಮ್ಮ ವಂಶದ ಕುಡಿ ನೀನು ಹೊಟ್ಟೆಗೈತಿ. ನೀನೇನು ಚೆಂದಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ ಹೇಳು. ನೀನು ಎಲ್ಲಿಗೆ ಹೋಗೋದು ಬೇಡ, ಇಲ್ಲೇ ಇರು. ಆಮೇಲೆ ಇವಾಗ ನೀನು ಹೊಟ್ಟಿಲಿದೆಲ್ಲ, ನಿನಗೆ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಅನಿಸ್ತಿರುತ್ತೆ. ಅದನ್ನೆಲ್ಲ ನೀನು ಚಾಚು ತಪ್ಪದೆ ಹೇಳಲೇಬೇಕಾ? ಸುಮ್ಮನೆ ಏನು ಹೇಳೋದು ಬಿಡು, ಯಾಕೆ ಬೇಕು ಬಿಡು ಅಂತ ಏನು ಹೇಳಾಕೋಬೇಡ. ನಿನ್ನ ಗಂಡನ ಹತ್ರ ಹೇಳು, ನನ್ನ ಹತ್ರ ಹೇಳು, ಇಲ್ಲ ನಮ್ಮ ಅವನ ಹತ್ರ ಹೇಳು, ನಿಮ್ಮ ಮಾವನ ಹತ್ರ ಹೇಳು, ಯಾರ ಹತ್ರ ಬೇಕಾದ್ರೆ ಹೇಳು. ಒಟ್ಟಿನಲ್ಲಿ ನಿನಗೆ ಏನು ತಿನ್ಬೇಕು ಅನಿಸ್ತೈತಿ ಏನು ಅನ್ನೋದನ್ನು ಬಾಯಾಗ ಮಾತ್ರ ಇಟ್ಕೊಂಡು ಕೂತ್ಕೊಳಕೋಬೇಡ, ನಮ್ಮ ಹತ್ರ ಹೇಳ್ಬಿಡು, ಸರಿನಾ? ಸರಿ ರೀ ಅತ್ತೆರ. ನಡಿ ಪಲ್ಲವಿ, ಈಗಾರ ಆಸ್ಪತ್ರೆಯಿಂದ ಬಂದಿದ್ದೀವಿ, ಅದು ಗಾಡಿಯಾಗ ಬಂದಿದ್ದೀವಿ. ಹೋಗು, ಕೈಕಾಲು ಮುಖ ಏನು ತೊಗೊಳೋದು ಬೇಡ. ಸ್ನಾನಗಿನ ಮಾಡಿ ದೇವ್ರಿಗೆ ಕೈ ಮುಗಿದು ನೀ ಕೂತ್ಕೊ. ನಾನು ನಿನಗೆ ಹಣ್ಣಿಂದ ಯಾವ್ದಾರು ಒಂದು ಜ್ಯೂಸ್ ಮಾಡ್ಕೊಂಡು ತೊಗೊಂಬರ್ತೀನಿ. ಅಯ್ಯೋ ಅತ್ತೆರ, ಜ್ಯೂಸ್ ಗೀಸ್ ಏನೂ ಬೇಡ ರೀ. ಈಗ ಬರೋ ಮುಂದೆ ಜ್ಯೂಸ್ ಕುಡ್ಕೊಂಡು ಬಂದೆ, ನಾನು ಹೋಗಿ ಸ್ನಾನಗಿನ ಮಾಡಿ ದೇವ್ರಿಗೆ ಕೈ ಮುಗಿದು ಬರ್ತೀನಿ. ಅಯ್ಯ ಹುಚ್ಚುಡುಗಿ, ನೀ ಇನ್ಮೇಲೆ ಹಿಂಗೆ ಅನ್ನಕ್ಕೆ ಹೋಗ್ಬಾರ್ದು. ಹೊಟ್ಟೆ ತುಂಬ ತಿನ್ಕೊಂತಿರ್ಬೇಕು. ಅವಾಗವಾಗ ಡ್ರೈ ಫ್ರೂಟ್ಸು, ಹಣ್ಣಿನ ಜ್ಯೂಸು, ಹಣ್ಣು ಎಲ್ಲನೂ ತಿನ್ಕೊತಾ ಇರ್ಬೇಕು. ಇನ್ಮೇಲೆ ನೀನೇನಾರು ಬೇಡ ಅಂದ್ರೆ ನಾ ಮಾತ್ರ ಕೇಳಂಗಿಲ್ಲ. ಹೋಗು, ಈಗ ನೀನು ನಾನು ಹೇಳ್ದಷ್ಟು ಅಷ್ಟೇ ಮಾಡು. ಹೋಗಿ ಸ್ನಾನ ಮಾಡಿ ದೇವ್ರದ್ದು ಕೈ ಮುಗಿದು ಬಾ. ಅಷ್ಟ್ರಾಗ ನಾನೆಲ್ಲ ರೆಡಿ ಇಟ್ಟಿರ್ತೀನಿ. ಹೋಗು. ಸರಿ ರೀ ಅತ್ತೆರ. ಮಮ್ಮಿ ನೀನು ಏನೂ ತಲೆ ಕೆಡಿಸ್ಕೋಬೇಡ. ನಾನು ಇವಾಗ ವರ್ಕ್ ಫ್ರಮ್ ಹೋಮ್ ಹಾಕ್ಸ್ಕೊಂಡ್ಬಿಡ್ತೀನಿ. ಆಫೀಸ್ಗೆ ಹೋಗೋದು ಏನಿಲ್ಲ, ಮನೆಯಲ್ಲಿನೇ ಇರ್ತೀನಲ್ಲ, ನಿನಗೆ ನಾನು ಹೆಲ್ಪ್ ಆಗ್ತೀನಂತಗೋ. ಅಯ್ಯೋ ನನ್ನ ಮಗನ, ಇಷ್ಟು ಜವಾಬ್ದಾರಿ ಬಂದೈತಪ್ಪ ನಿನಗೆ. ಇನ್ನು ಮೇಲೆ ಪಲ್ಲವಿನ ಹುಷಾರಾಗಿ ನೋಡ್ಕೋಬೇಕು. ಆಕೆ ಜೊತೆ ಜಗಳ ಏನು ಮಾಡಕ್ಕೆ ಹೋಗ್ಬೇಡ, ಏನ? ಮಮ್ಮಿ ನಾನು ಯಾಕೆ ಜಗಳ ಮಾಡಲಿ ಮಮ್ಮಿ? ನಿನ್ನ ಸೊಸಿ ಜೊತೆ ಇನ್ಮೇಲೆ ಏನೂ ಜಗಳ ಮಾಡಲ್ಲ, ಸರಿನಾ? ಸರಿ ಆತು ಅಂದಂಗೆ. ಇನ್ಮೇಲೆ ನೀನು ಮ್ಯಾಲಿನ ಕೊನೆಯಾಗಿರಾಕ್ ಹೋಗ್ಬೇಡ, ಯಾಕಂದ್ರೆ ಪಲ್ಲವಿಗೆ ಪದೇ ಪದೇ ಹತ್ತೋದು ಇಳಿಯೋದು ಆಗಂಗಿಲ್ಲ. ಅದಕ್ಕೆ ಈಗ ಕೆಳಗಡೆದು ಒಂದು ರೂಮ್ ಐತಲ್ಲ, ನಾ ಅದನ್ನೆಲ್ಲ ಸ್ವಚ್ಛ ಮಾಡಿಸ್ಬಿಡ್ತೀನಂತೆ. ಈಗ ಹೆಂಗೋ ಆಳು ಬರ್ತಾರ ಅಂತಂದಿಯಲ್ಲ, ಅವ್ರು ಬಂದ ತಕ್ಷಣ ನಾ ಕೆಳಗಿನ ರೂಮೆಲ್ಲ ಫುಲ್ಲು ಸ್ವಚ್ಛ ಮಾಡಿಸಿ ಬಿಡ್ತೀನಿ. ನೀನು ಕೆಳಗಡೆನೇ ಶಿಫ್ಟ್ ಆಗಿಬಿಡ್ರಿ ಆಕೆ ಡೆಲಿವರಿ ಆಗೋವರೆಗೂ. ಸರಿ ಆಯ್ತು ಗುರು ಮಮ್ಮಿ. ಅವರು ಆಳೆಲ್ಲ ಮಧ್ಯಾಹ್ನ ಮೇಲೆ ಅಥವಾ ಸಂಜೆ ಮೇಲೆ ಹಂಗೆ ಬರ್ತೀನಿ ಅಂತ ಅಂದಾರೆ. ಇವತ್ತು ಬಂದು ನಿನಗೆ ಮಾತಾಡಿಸಿ ಏನು ಕೆಲಸ ಏನು ಅನ್ನೋದು ಕೇಳಿ ನಾಳೆಯಿಂದ ಬರ್ತೀನಿ ಅಂತ ಅಂದಾರೆ. ಸರಿ ತಗೋಪ್ಪ, ಹಂಗಾರೆ ನಾನೆಲ್ಲ ನೋಡ್ಕೋತೀನಂತ. ಹೋಗಿ ನಾನು ಇವತ್ತು ಮೊದಲು ಮನ್ಯಾಗ ಸಿಹಿ ತಿಂಡಿ ಮಾಡ್ಬೇಕು. ಅದಲ್ದ ಲಘುನ ನಿಮ್ಮ ಅಪ್ಪ ಫೋನ್ ಹಚ್ಚಿ, ಫೋನಾಗಿ ಏನೇ ಹೇಳಾಕೋಬೇಡ, ಲಘುನ ಮನೆಗೆ ಬರ್ಬೇಕಂತ ಹೇಳು. ಮನೆಗೆ ಬಂದ ತಕ್ಷಣ ವಿಷಯ ಹೇಳೋಣ, ಅವರು ಭಾಳ ಖುಷಿ ಪಡ್ತಾರೆ. ಸರಿ ಆಯ್ತು ಮಮ್ಮಿ, ನಾನು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದುಬಿಡ್ತೀನಿ. ಒಂದು ಸ್ವಲ್ಪ ಆಫೀಸ್ ಕೆಲಸ ಇದೆ, ನಾನು ಮುಗಿಸ್ತೀನಿ. ಸರಿ ಆಯ್ತು, ಹೋಗೋಗು. ಯವ್ವ, ನನಗಂತೂ ಎಷ್ಟು ಖುಷಿ ಆಗುಂತ ಇದು ಗೊತ್ತನ ಬೇ. ನಾನು ಅಜ್ಜಿ ಆಗಾಕುಂತೀನಿ ಬೇ. ಯಪ್ಪ, ನನಗಂತೂ ಈ ಖುಷಿ, ಈ ಸುದ್ದಿ ಕೇಳಿದಾಗಿಂದ ಕಾಲ ನೆಲದ ಮೇಲೆ ನಿಂತ್ಕೊಳವಲ್ದು ನೋಡ್ಬೇ. ನನಗೂ ಅಷ್ಟ ಖುಷಿ ಆಗುಂತೈತಪ್ಪ. ನಾನಂತೂ ಇಂತೂ ಮರಿ ಮೊಮ್ಮಕ್ಕಳನ್ನ ಕಾಣ ಹಂಗಾದೆಲ್ಲ. ನನಗಂತೂ ಭಾಳ ಅಂದ್ರೆ ಭಾಳನ ಖುಷಿ ಆತ ನೋಡು. ಮಾಧವಿ, ನಿಂಗೆ ಏನಾರ ಸಿಹಿ ತಿಂಡಿ ತಿನ್ಬೇಕಂತ ಅನ್ಸಿದ್ರೆ ಹೇಳು, ನಿನಗೆ ಯಾವ್ದು ಇಷ್ಟ ಹೇಳ ಅದನ್ನ ಮಾಡ್ಕೊಡ್ತೀನಿ. ಯಾಕಂದ್ರೆ ನನ್ನ ಸೊಸಿ ಪ್ರೆಗ್ನೆಂಟ್ ಅದಾಳ. ಇಷ್ಟು ತನಕ ಏನೇನು ಹೇಳಾಕುಂತಿದ್ದಿಲ್ಲ ಮಾಧವಿ, ಈಗ ಹೇಳು ನೋಡೋಣ. ನೋಡಿದ್ಯಾ ಬೇವ ಹೆಂಗೆ ಬಾಯಿ ಮುಚ್ಕೊಂಡೋದ್ರ? ಅಂತೂ ಇಂತೂ ನಮ್ಮ ಪಲ್ಲವಿ ಪ್ರೆಗ್ನೆಂಟ್ ಆದಲ್ಲ, ನನಗಂತೂ ಭಾಳ ಖುಷಿ ಆಯ್ತು. ಆಕಿ ಯಾವಾಗ ಒಂದ್ಸಲ ಹೇಳಿದ್ಲಲ್ಲ ಬೇವ, ಇನ್ನು 2 ವರ್ಷ ಬ್ಯಾಡ್ರಿ ಹತ್ಯಾರ ಅಂದಿದ್ಲಲ್ಲ, ನಾ ಎಲ್ಲಿ ಅದನ್ನ ತಲೆಗಿಟ್ಕೊಂಡು ಕೂತ್ಕೊಂಡಿರ್ತಾವ ಏನೋ ಅಂತ ಅನ್ಕೊಂಡಿದ್ದೆ. ಅಂತೂ ಇಂತೂ ನಮ್ಮ ಪಲ್ಲವಿ ಬೇಗನೆ ಸಿಹಿ ಸಿದ್ದಿ ಕೊಟ್ಬಿಟ್ಲಲ್ಲ ಬೇವ, ನನಗಂತೂ ಭಾಳ ಖುಷಿ ಆಗುಂತೈತೆ ನೋಡ್ಬೆ. ಇಲ್ಲವ, ಒಂದು ತಟ್ಟಿಗಿಲ್ಲಿ ಕೂತ್ಕೋಬಾ, ನಾನು ನಿನ್ನ ಹತ್ರ ಏನೋ ಮಾತಾಡೋದೈತಿ. ಏನು ಹೇಳವ? ಒಂದು ಸ್ವಲ್ಪ ಲಘುನ ಹೇಳವ, ಪಲ್ಲವಿಗೆ ಜ್ಯೂಸ್ ಮಾಡ್ಕೊಂಬರ್ತೀನಿ. ನೋಡಲಿಲ್ಲವ, ಪಲ್ಲವಿ ಈಗ ಹೊಟ್ಟಿಲಿದ್ದಾಳಲ್ಲ, ಈಕೆ ಮಾಧವಿ ಮತ್ತು ಮಾಧವಿ ಮಗಳು ಸುಮ್ಮನೆ ಆದಾರಲ್ಲ, ಅವರಿಬ್ರಿಗೂ ಈಗ ಭಾಳ ಹೊಟ್ಟೆ ಕಿಚ್ಚು ಬಿದ್ದೈತಿ. ಅವರು ಏನು ಮಾಡೋಕ್ಕೂ ಏಸಂಗಿಲ್ಲ. ಅದಕ್ಕೋಸ್ಕರ ನಿನ್ನ ಗಂಡನ ಜೊತೆ ಇವತ್ತು ರಾತ್ರಿ ಹೆಂಗಾರ ಮಾಡಿ ಮಾತಾಡಿ ಅವರಿಬ್ಬರನ್ನು ಮೊದಲು ಊರಿಗೆ ಕಳಿಸೋ ವ್ಯವಸ್ಥೆ ಮಾಡು. ಯಾಕಂದ್ರೆ ಪಲ್ಲವಿ ಹೊಟ್ಟಿಲಿರೋದೀಗ ಅವ್ರಿಗೆ ಭಾಳ ಹೊಟ್ಟೆ ಉರಿ ಬಿದ್ದೈತಿ, ಮತ್ತು ಅವ್ರು ಏನು ಮಾಡೋಕ್ಕೂ ಹೇಸಂಗಿಲ್ಲ ನೋಡು. ನಿನಗೆ
ಪಲ್ಲವಿ ಮತ್ತು ಹಿಂಗೆ ಮೊಮ್ಮಗರಾಗಲಿ ಚಂದನ ತಂಗ ಹುಟ್ಟಿ ಆರಾಮಾಗಿ ಬರಬೇಕು. ನಿನ್ನ ಮನೆಗೆ ಮೊಮ್ಮಗಳ ಯಾರೋ ಒಂದು ಬರಬೇಕು ಅಂತ ನಿನಗೆ ಆಸೆ ಇದ್ರೆ ಮೊದಲು ಇವರಿಬ್ಬರನ್ನು ಮನೆಯಿಂದ ಹೊರಗಡೆ ಕಳ್ಸು. ಇಲ್ಲ ಅಂದ್ರೆ ಇವರು ಏನು ಮಾಡೋಕೆ ವಹಿಸಂಗಿಲ್ಲ. ಮನ್ಯಾಗ ಹೋಟೆಲಿದ್ದು ಹೆಣ್ಮಕ್ಳಿದ್ದಾಗ ಭಾಳ ಅಂದ್ರೆ ಭಾಳ ಹುಷಾರಾಗಿರ್ಬೇಕು ನಾವು. ಹೌದವ್ವ, ನೀನು ಹೇಳೋದು ನಿಜಾನ ನೋಡು. ನಾ ಇದನ್ನು ಯೋಚನೆನೇ ಮಾಡಿಲ್ಲಾಗಿದ್ದೆ ನೋಡು. ಇಲ್ಲಳವ್ವ, ನಾಳೆನ ಇವತ್ತು ರಾತ್ರಿನ ಇವ್ರ ಹತ್ರ ಮಾತಾಡಿ, ರಾತ್ರಿ ಯಾಕೆ ಈಗ ಫೋನ್ ಹಚ್ತೀನಿ, ಮನೆಗೆ ಬಾ ಅಂತ ಅಂತೀನಿ. ಬಂದ ತಕ್ಷಣ ನಾ ಮಾತಾಡಿ ಹೆಂಗಾರ ಮಾಡಿ ಅವ್ರನ್ನ ಊರಿಗೆ ಕಳಿಸೋ ವ್ಯವಸ್ಥೆ ಮಾಡ್ತೀನವ. ಯಾಕೆ ನನಗೂ ಅದ ಅನುಮಾನ. ಇವರು ತಾಯಿ ಮಗಳು ನನ್ನ ಮಗ ಸೊಸಿನ ದೂರ ಮಾಡಕ್ಕೆ ನೋಡಿದ್ರು. ಈಗ ಮತ್ತು ಅದರಲ್ಲೂ ಪಲ್ಲವಿ ಪ್ರೆಗ್ನೆಂಟ್ ಅದಾಳಂದ್ರೆ ಇನ್ನೂ ಹೊಟ್ಟೆ ಉರ್ಕೊಂಡಿರ್ತಾರೆ. ಮತ್ತು ಅದ್ರಾಗ ಇವ್ರು ಏನು ಮಾಡೋಕೆ ವಹಿಸಂಗಿಲ್ಲ. ಸರಿ ತಗೋಯವ್ವ, ನಾ ಇವ್ರನ್ನ ಹೆಂಗಾರ ಮಾಡಿ ಊರಿಗೆ ಕಳಿಸೋ ವ್ಯವಸ್ಥೆ ಮಾಡ್ತೀನಂತ. ಸರಿ ಆತು, ಹೋಗು. ಪಲ್ಲವಿಗೆ ಏನೋ ಜ್ಯೂಸ್ ಮಾಡ್ತೀನಿ ಅಂದೆಲ್ಲ ಮಾಡೋಗು. ಸರಿ ಅವ್ವ, ಹಂಗೆ ನಿನಗೂ ಮಾಡ್ಕೊಂಬರ್ತೀನಿ, ನೀನು ಕೊಡಿ ಅಂತೀರು.